ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೀಕ್ರೆಟ್ ಸ್ಟಿಚಸ್ ಬೈ ಎಸ್. ಫಸ್ಟ್ ಆಫ್ ಆಲ್ ನಾನು ಎಲ್ಲ ವ್ಯೂವರ್ಸ್ಗೆ ಸಾರಿ ಕೇಳ್ತಿದ್ದೀನಿ ಬಿಕಾಸ್ ನಾನು ವೀಡಿಯೋಸ್ ಮಾಡಿದೆ 4-5 ಡೇಸ್ ಆಯಿತು. ಅಂದರೆ ಸ್ವಲ್ಪ ನನಗೆ ಸ್ಕ್ರಂಚೀಸ್ ಆರ್ಡ್ರ್ ಬಂದಿತ್ತು, ಹಾಗಾಗಿ ಮಾಡಲಿಲ್ಲ ವೀಡಿಯೋಸ್. ಸಾರಿ ಫ್ರೆಂಡ್ಸ್. ಓಕೆ, ಇವತ್ತು ನಾನು ಸ್ಟೋನ್ ಚೈನನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ನೋಡಿ, ಇದು ಉದ್ದ ಥರದ್ದೊಂದು ಇದೆಯಲ್ಲ ನಮ್ಮದು ಕೈಯಲ್ಲಿ, ಅದು ಸ್ಟೋನ್ ಚೈನ್. ಅದಕ್ಕೆ ಫಸ್ಟ್ ಆಫ್ ಆಲ್ ಫ್ಯಾಬ್ರಿಕ್ ಗ್ಲೂ ಅನ್ನು ಒಂದು ಸ್ಟ್ರೈಟ್ ಲೈನಾಗಿ ಹಾಕ್ಕೊಂಡು ಅದಕ್ಕೆ ನಾನು ಅಂಟಿಸ್ತಿದ್ದೇನೆ. ಸ್ಟೋನ್ ಚೈನ್ ಇದು ನಮಗೆ ನೆಕ್ ಡಿಸೈನ್ ಮಾಡ್ತಾ ಸ್ಟೋನ್ ಚೈನನ್ನು ಯೂಸ್ ಮಾಡ್ತೇವೆ ನಾವು. ನೋಡಿ, ಇದು ಫ್ಯಾಬ್ರಿಕ್ ಗ್ಲೂ. ಇದು ನಾವು ಸ್ಟೋನ್ ಎಲ್ಲ ಸ್ಟಿಕ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಇದಕ್ಕೆ ನಾನು ಸ್ಟಿಚ್ ಮಾಡಲಿಕ್ಕೆ ತಗೊಂಡಿರುವಂಥದ್ದು ಥ್ರೆಡ್, ಸ್ಟಿಚ್ಚಿಂಗ್ ಥ್ರೆಡ್ ಆಯಿತಾ, ಗೋಲ್ಡನ್ ಕಲರ್ ಸ್ಟಿಚ್ಚಿಂಗ್ ಥ್ರೆಡ್ ಆ್ಯಂಡ್ 14 ನಂಬರ್ ಟುಲಿಪ್ ನೀಡಲ್ ನಾನು ತಗೊಂಡಿದ್ದೇನೆ. ಅದು ಸ್ವಲ್ಪ ಸ್ಟಿಕ್ ಆಗಲಿ, ಸ್ವಲ್ಪ ಅಂಟಿ ಕೂತ್ಕೊಳ್ಳಿ, ಅದಕ್ಕೋಸ್ಕರ ಸ್ವಲ್ಪ ಬಿಡಬೇಕು. ನಾವು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಅಂಟಬೇಕಲ್ಲ, ಇಲ್ಲಾಂದರೆ ನಾವು ಸ್ಟಿಚ್ ಮಾಡುವಾಗ ಅದು ಆಚೆ ಈಚೆ ಆಗೋದಿಲ್ಲ, ಸ್ಟಿಚ್ ಮಾಡಲಿಕ್ಕೆ ಕರೆಕ್ಟಾಗಿ ಆಗೋದಿಲ್ಲ ಅದು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಿಡಬೇಕು. ಆ್ಯಂಡ್ ನಾನು ಮಾಡಿರುವಂಥದ್ದು ಸ್ಕ್ರಂಚೀಸ್ ಡಿಸೈನನ್ನು ನಾನು ಲಾಸ್ಟಿಗೆ ಒಂದೆರಡು ಕ್ಲಿಪ್ಪಿಂಗ್ಸ್ ಹಾಕಿದ್ದೇನೆ, ನೀವು ಅಲ್ಲಿ ನೋಡ್ಬೋದು ಆಯಿತಾ. ನೋಡಿ, ನಾನೀಗ ಇದು ನೋಡಿ ಗೋಲ್ಡನ್ ಕಲರ್ ಇದು ಸ್ಟಿಚ್ಚಿಂಗ್ ಥ್ರೆಡನ್ನು ತಗೊಂಡಿದ್ದೇನೆ. ಸಿಂಗಲ್ ಸ್ಟ್ರ್ಯಾಂಡ್ ತಗೊಳ್ಬೇಕು, ಅದಕ್ಕೆ ನಾಟ್ ಹಾಕ್ಕೊಬೇಕು. ನಾಟ್ ಹಾಕ್ಕೊಂಡು ಆ್ಯಸ್ ಯೂಶ್ವಲ್ ನಾವು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನನ್ನ ಮಗನಿಗೆ ಅಂಗನವಾಡಿಗೆ ರಜೆ, ಅದಕ್ಕೆ ಸೈಡಲ್ಲಿ ಮಲ್ಕೊಂಡಿದ್ದಾನೆ. ನಾನು ಅವನ ಜೊತೆ ಕೂತ್ಕೊಂಡು ಮಾಡ್ತಿದ್ದೇನೆ ವಿಡಿಯೋ. ಅವನು ಭೂತದ ಪಿಕ್ಚರ್ ನೋಡ್ತಿದ್ದಾನೆ, ಕಾಂಚನ, ಹೆದರಿಕೆ ಆಗ್ತದೆ, ಅದಕ್ಕೆ ಅವನ ಜೊತೆ ಕೂತ್ಕೊಂಡು ನಾನು ಮಾಡ್ತಿದ್ದೇನೆ. ನೋಡಿ, ಈಗ ನಾನು ಬರೀ ಥ್ರೆಡ್ಡಲ್ಲಿ ಮಾಡಿ ತೋರಿಸ್ತೇನೆ ಫಸ್ಟಿಗೆ ಹೇಗೆ ಅಂತ, ಮತ್ತು ನಂತರ ಅದನ್ನು ಸ್ಟೋನ್ ಚೈನ್ ಮೇಲೆ ನಾವು ಟ್ರೈ ಮಾಡುವ, ಸ್ಟೋನ್ ಚೈನ್ ಮೇಲೆ ಸ್ಟಿಚ್ ಮಾಡುವ. ನೋಡಿ, ನಾನು ಯಾವ ಶೇಪಲ್ಲಿ ಮಾಡ್ತಿದ್ದೇನೋ ಅದೇ ಶೇಪಿಗೆ ನಾವು ಮಾಡಬೇಕು ಸ್ಟಿಚಸ್. ಸ್ಟ್ರೈಟ್ ತಂದು ಒಂದು ಚೈನ್ ಸ್ಟ್ರೈಟ್, ಮತ್ತು ಪುನಃ ಮೇಲ್ಗಡೆ ಸ್ಟ್ರೈಟ್, ಅಂದರೆ ಸ್ವಲ್ಪ ಅಡ್ಡಕ್ಕೆ, ಮತ್ತು ಪುನಃ ಸ್ಟ್ರೈಟ್, ಅಂದರೆ ಇದು ಯು ಶೇಪ್ಗೆ ನಾವು ಒಂದು ಇನ್ವರ್ಟೆಡ್ ಯು ಮತ್ತೊಂದು ಅಪ್ವರ್ಡ್ ಯು, ಆ ಥರ ಆ ಶೇಪಲ್ಲಿ ನಾವು ಚೈನ್ ಸ್ಟಿಚ್ ಕೊಡ್ತಾ ಹೋಗಬೇಕು. ಇದೇ ಶೇಪಲ್ಲಿ ನಾವು ಸ್ಟೋನ್ ಚೈನ್ ಮೇಲೆ ಸ್ಟಿಚ್ ಮಾಡಬೇಕು ನಾವು, ಇಲ್ಲದಿದ್ದರೆ ಸ್ಟೋನ್ ಚೈನ್ ನಮ್ಮದು ಬಿದ್ದೋಗ್ತದೆ. ನಾವು ಸ್ಟೋನ್ ಚೈನ್ ಮೇಲೆ ಈ ಥರ ಥ್ರೆಡ್ಡಲ್ಲಿ ಸ್ಟಿಚ್ ಮಾಡಿದರೆ ಅದು ಒಳ್ಳೆ ನಮ್ಮದು ಬಾಳಿಕೆ ಬರ್ತದೆ, ನಮ್ಮದು ಡಿಸೈನ್ ಎಲ್ಲ ಬಿದ್ದೋಗೋದಿಲ್ಲ, ಪರ್ಫೆಕ್ಟಾಗಿ ನೀಟಾಗಿ ಹಿಡಿದಿಟ್ಕೊಂಡಿರ್ತದೆ ನಮ್ಮದು ಬ್ಲೌಸಿಗೆ. ನಿಮಗೆ ಗೊತ್ತಾಗದಿದ್ದರೆ ನಾನು ಪುನಃ ಪೆನ್ನಲ್ಲಿ ಅದು ಯಾವ ಶೇಪ್ ಅಂತ ನಿಮಗೆ ತೋರಿಸ್ತೇನೆ. ಈಗ ಥ್ರೆಡ್ಡಲ್ಲಿ ನಾಟ್ ಹಾಕಿದೆ ನಾನು. ಪ್ರತಿಯೊಂದು ಸ್ಟಿಚ್ ಆದ್ರ ಮೇಲೆ ಲಾಸ್ಟಿಗೆ ನಾವು ನಾಟ್ ಹಾಕಬೇಕು ಆಯಿತಾ. ಈಗ ನೋಡಿ, ನಾನೀಗ ಪೆನ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಹೇಗೆ ಅಂತ. ಈ ಶೇಪಲ್ಲಿ ನಾವು ಸ್ಟಿಚ್ ಮಾಡಬೇಕು ಆಯಿತಾ. ಈಗ ನಾನು ಪೆನ್ನಲ್ಲಿ ಬಿಡಿಸಿದ್ದೆಲ್ಲ ಈ ಶೇಪಲ್ಲಿ ನಾವು ಸ್ಟೋನ್ ಚೈನ್ ಮೇಲೆ ಸ್ಟಿಚ್ ಮಾಡಬೇಕೀಗ. ಪ್ರತಿಯೊಂದು ಸ್ಟೋನ್ನ ಬಿಡಲಿಕ್ಕೆ ಸ್ವಲ್ಪ ಗ್ಯಾಪ್ ಇರ್ತದೆ, ಆ ಗ್ಯಾಪಲ್ಲಿ ನಾವು ಈ ಸ್ಟಿಚ್ಚನ್ನು ಮಾಡಬೇಕು.
ಮೊದಲಿಗೆ ಥ್ರೆಡ್ ಮೇಲೆ ತಂದು ಬ್ಯಾಕ್ ಸ್ಟಿಚ್ ಕೊಟ್ಟು ನಂತರ ನೋಡಿ ಈಗ ನಾನು ಯಾವ ಶೇಪಲ್ಲಿ ನಾನು ಕೆಳಗಡೆ ಬಿಡಿಸಿದ್ದೇನೋ ಅದೇ ಹಾಗೆಯೇ ಪ್ರತಿಯೊಂದು ಸ್ಟೋನ್ನ ಮಿಡ್ಲಲ್ಲಿ ನಾವು ಆ ಶೇಪಲ್ಲಿ ನಾವು ಸ್ಟಿಚ್ ಮಾಡಬೇಕೀಗ. ಸ್ಟ್ರೈಟ್ ಮತ್ತು ಪುನಃ ಗ್ಯಾಪಿನ ಮಿಡ್ಲಿಗೆ ಒಂದು ಸ್ಟ್ರೈಟ್ ಸ್ಟಿಚ್, ಮತ್ತು ಪುನಃ ಅಡ್ಡಕ್ಕೆ, ಮತ್ತು ಪುನಃ ಗ್ಯಾಪಿನ ಮಿಡ್ಲಿಗೆ ತಗೊಂಡು ಬರಬೇಕು. ನೋಡಿ ಸ್ಟಿಚಸ್ ಈಗ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತಿದೆ ಅಲ್ಲ. ಈ ಥರ ನಮಗೆ ಸ್ಟಿಚಸ್ ಮಾಡಬೇಕು ನಾವು ಆ ಸ್ಟೋನ್ ಚೈನ್ ಮೇಲೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ನಾನು ಒಂದು ಬುಕ್ ಓದ್ತಿದ್ದೇನಲ್ಲ, ಆ ಬುಕ್ ಬಗ್ಗೆ ಚೂರು ಒಳ್ಳೆ ವಿಚಾರವನ್ನು ಹೇಳ್ತಿದ್ದೆ. ಬಟ್ ಇವತ್ತು ಅದನ್ನು ಸ್ಕಿಪ್ ಮಾಡ್ತಿದ್ದೇನೆ. ಇವತ್ತು ಬರೀ ನಾವು ಸ್ಟಿಚ್ ಬಗ್ಗೆ ಮತ್ತು ನಾನು ಮಾಡಿರುವಂಥ ಲಾಸ್ಟ್ ಟೈಮ್ 3-4 ಡೇಸಲ್ಲಿ ಮಾಡಿರುವಂಥ ಕೆಲಸದ ಬಗ್ಗೆ ಚೂರು ಇವತ್ತು ಮಾತಾಡ್ತೇನೆ. ಮತ್ತು ಸ್ವಲ್ಪ ನನ್ನ ಮಗುವಿನ ಬಗ್ಗೆ ಸ್ವಲ್ಪ ಹೇಳ್ತೇನೆ. ನಾನು ಮಗುವಿನ ಬಗ್ಗೆ ಅಂದರೆ ಸ್ವಲ್ಪ ಪೇರೆಂಟಿಂಗ್ ಬಗ್ಗೆ. ನನಗೆ ಲಾಸ್ಟ್ 2 ಡೇಸ್ ಆರ್ಡ್ರ್ ಬಂದಿತ್ತು ಸ್ಕ್ರಂಚಿಸ್. ಅದು ಬರೀ ಸ್ಕ್ರಂಚಿಸ್ ಅಲ್ಲ, ಟುಲಿಪ್ ಸ್ಕ್ರಂಚಿಸ್ ಇರುವಂಥದ್ದು ಈಗ ಟ್ರೆಂಡಿಂಗಲ್ಲಿ ಇರೋದು. ನಾನು ಲಾಸ್ಟಿಗೆ ಕ್ಲಿಪ್ಪಿಂಗ್ ಹಾಕಿದ್ದೇನೆ ಈ ವಿಡಿಯೋದ ಲಾಸ್ಟಲ್ಲಿ, ಅಲ್ಲಿ ನೋಡ್ಬೋದು. ಆ್ಯಂಡ್ ಮತ್ತೊಂದು ಬಟರ್ಫ್ಲೈ ಡಿಸೈನ್ ಕೂಡ ಹೇರ್ ಆಕ್ಸೆಸರೀಸ್ ಮಾಡಿದ್ದೇನೆ. ಅದು 10 ಪೀಸಸ್ ಕೇಳಿದರು ನನಗೆ. ಆ್ಯಂಡ್ ಇನ್ನೂ ಸಹ ಡಿಸೈನ್ ಬೇಕಂತೆ ಅವರಿಗೆ. ಆ್ಯಂಡ್ ನಾನು ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ ಮಾಡಿಕೊಡ್ತೀನಿ. ಸ್ವಲ್ಪ ಹೆಲ್ತಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಿರ್ತದೆ. ಸ್ವಲ್ಪ ನನ್ನ ಮಗುವಿಗೆ ಕೂಡ ರಜೆ ಇರೋದ್ರಿಂದ ಮನೆ ಕೆಲಸ, ಆರ್ಡರ್ಸ್, ಮಗು ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಸ್ಟಿಲ್ ಐ ಕ್ಯಾನ್ ಡೂ. ನನಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ. ಐ ಕ್ಯಾನ್ ಡೂ ಫ್ರೆಂಡ್ಸ್. ಆ್ಯಂಡ್ ಈಗ ಇನ್ನೊಂದು ವಿಚಾರ ನಾನು ಹೇಳ್ತೇನೆ. ಸಣ್ಣ ಮಕ್ಕಳಿರ್ತಾ ಒಂದು 2 ಇಯರ್ಸ್ 3 ಇಯರ್ಸ್ ಮಕ್ಕಳಿದ್ದಾಗ ಆ ಮಕ್ಕಳನ್ನು ಇಟ್ಕೊಂಡು ನಾವು ಆ ಮಗುವಿನ ಆರೈಕೆ, ಮನೆ ಕೆಲಸ ಮತ್ತು ಪುನಃ ನಮಗೆ ಇಷ್ಟವಾದಂಥ ಕೆಲಸ, ನಮ್ಮದು ಕೇರ್, ನಮ್ಮದು ಸೆಲ್ಫ್ ಕೇರ್, ಇದೆಲ್ಲದನ್ನು ಮಾಡುವಂಥದ್ದು ಇದೆಯಲ್ಲ ಫ್ರೆಂಡ್ಸ್, ಸಚ್ ಅ ಬಿಗ್ ಟಾಸ್ಕ್ ಫ್ರೆಂಡ್ಸ್. ಪೇರೆಂಟಿಂಗ್ ಅನ್ನೋದು ಒಂದು ನಿಜವಾದ ಸ್ಕಿಲ್ ಅಂತ ಹೇಳ್ಬೋದು. ನಿಜವಾಗಿ ಅವನು ಆ ವ್ಯಕ್ತಿ ಅಥವಾ ಆ ತಾಯಿ ಓದಿರ್ತಾಳೋ ಇಲ್ಲೋ, ಆದರೆ ಆ ಹುಡುಗಿ ಅಥವಾ ಆ ತಾಯಿಯ ಜೀವನದಲ್ಲಿ ಒಂದು ಮಗು ಬಂದ್ರ ಮೇಲೆ ಆ ಮಗುವನ್ನು ಓದಿರ್ತಾಳೋ ಇಲ್ವೋ, ಬಟ್ ಮಗುವನ್ನು ನೋಡ್ಕೊಳ್ಳೋದು ಹೇಗೆ ಅಂತ ಅವಳಿಗೆ ಗೊತ್ತಿರಲೇಬೇಕು. ಯಾಕಂದರೆ ಒಂದು ಜೀವದ ಭವಿಷ್ಯ, ಒಂದು ಆತ್ಮದ ಉದ್ಧಾರ, ಒಂದು ಮಗುವಿನ ಭವಿಷ್ಯನೇ ಅವ್ರ ಕೈಯಲ್ಲಿ ಇರ್ತದೆ. ಅವರ ಕೈಯಲ್ಲಿದ್ದರೆ ಒಂದು 30% ಇರ್ತದೆ, ಮತ್ತು 70% ಆ ಮಕ್ಕಳ ಕೈಯಲ್ಲೇ ಇರೋದು. ತಂದೆ ತಾಯಿ ಏನು ತಿಳ್ಕೊಂಡಿರ್ತಾರೋ ಹಾಗೆ ಮಕ್ಕಳು ಇರೋದಿಲ್ಲ. ಅವ್ರದ್ದು ಯೋಚನೆ ಬೇರೆ ಇರ್ತದೆ. ನಮ್ಮ ಮೂಲಕ ಅವರು ಬಂದಿರ್ತಾರಷ್ಟೇ, ಬಟ್ ಅವರ ಯೋಚನೆಗಳು ಬೇರೆ ಇರ್ತದೆ ಇನ್ ದ ಸೆನ್ಸ್ ನಮ್ಮ ಥರ ಇರಲ್ಲ. ಅವ್ರದ್ದು ಯೋಚನೆ ಆ ಲೆವೆಲಿಗೆ ಇರ್ತದೆ ಅಲ್ಲ. ಜನ್ರೇಷನ್ ಟು ಜನ್ರೇಷನ್ ಅವರ ಥಾಟ್ಸ್ ಬೇರೆ ಇರ್ತದೆ. ಆ್ಯಂಡ್ ಇದೆಲ್ಲದನ್ನು ಅರ್ಥ ಮಾಡಿಕೊಂಡು ಅವರಿಗೆ ನಮ್ಮ ಸಂಸ್ಕಾರ, ನಾವು ಹೇಗಿರಬೇಕು, ಮಗ ಹೀಗೆ ಮಾಡು ಹಾಗೆ ಮಾಡಿ ತುಂಬ ಫ್ರೆಂಡ್ಲಿಯಾಗಿ ನಾವು ನೋಡ್ಕೊಳ್ಳೋದು ಇದೆಯಲ್ಲ. ಅವರು ಎಷ್ಟೇ ತಂಟೆ ಮಾಡಿದರು, ಎಷ್ಟೇ ನಮಗೆ ಕಿರಿಕಿರಿ ಮಾಡಿದರು, ಅದೆಲ್ಲದನ್ನು ಸೈಡಿಗಿಟ್ಟು ನನ್ನ ಮಗ ಇವನು ಓದಬೇಕು, ಇವನು ಕಲಿಬೇಕು, ಇವನು ಒಳ್ಳೆ ಕೆಲಸದಲ್ಲಿ ಇರಬೇಕು, ಅವನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಒಂದು ನಾವು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತೇವಲ್ಲ, ಸಚ್ ಅ ಬಿಗ್ ಥಿಂಗ್ ಫ್ರೆಂಡ್ಸ್. ನೋಡಿ, ನಾನು
ಲಾಸ್ಟಲ್ಲಿ ಕ್ಲಿಪ್ಸ್ ಹಾಕಿದ್ದೇನೆ ಅಂತ ಹೇಳ್ತೀನಿ ನೋಡಿ ಇದೆ. ಆ್ಯಂಡ್ ನೋಡಿ ಫ್ರೆಂಡ್ಸ್, ನಾವು ಒಂದು ಸ್ಯಾಂಪಲ್ ಡಿಸೈನ್ ಇದರಲ್ಲಿ ನಾನು ಸ್ಟೋನ್ ಚೈನ್ ಯೂಸ್ ಮಾಡಿದ್ದೇನೆ ನೋಡಿ. ಇಲ್ಲಿ ಮಲ್ಟಿ ಕಲರಲ್ಲಿ ಶೈನ್ ಆಗ್ತಿದೆ ಅಲ್ಲ, ಅದು ಸ್ಟೋನ್ ಚೈನ್ ಫ್ರೆಂಡ್ಸ್. ನಾವು ಯಾವ್ಯಾವ ಡಿಸೈನಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನು ನಿಮಗೀಗ ಒಂದು ಐಡಿಯಾ ಬರುತ್ತಲ್ಲ ನೋಡಿ. ಈ ಡಿಸೈನಲ್ಲಿ ನಾನು ಸ್ಟೋನ್ ಚೈನನ್ನು ಯೂಸ್ ಮಾಡಿದ್ದೇನೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ನೋಡಿ ನಂದು ಡಿಸೈನ್. ಟೇಕ್ ಕೇರ್, ಬಾಯ್ ಬಾಯ್. ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.